ಎಲ್ಲರಿಗೂ ಕಥಾಕುಸುಮ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ನೀವು ಈವರೆಗೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಇದು ಆಲಿಸುವೆಯ ಈ ಹೃದಯ ರಾಗವ ಸಂಚಿಕೆ 17. ಅಜ್ಜಿ, ಕಾಫಿ ತುಂಬ ಚೆನ್ನಾಗಿತ್ತು ಎಂದ ಶ್ರೇಯಸ್. ತಿಂಡಿ ಇಲ್ವಾ ಎಂದು ಕೇಳಿದ. ಅವರು ಬಂದಾಗ 11 ಗಂಟೆ ಕಳೆದಿತ್ತು. ಆದುದರಿಂದ ಬರೀ ಕಾಫಿ ಅಷ್ಟೇ ಮಾಡಿದ್ದರು ವಸುಧಾರವರು. ಸಾರಿ ಪುಟ್ಟ, ಈಗ ತಂದೆ ಇರು ಎಂದರು. ನಾನು ಬರ್ತೇನೆ ನಿಮ್ಮ ಜೊತೆ ಎಂದವ ಅವರ ಜೊತೆ ಅಡುಗೆ ಕೋಣೆಗೆ ಹೋದ. ದೋಸೆ ಮಾಡ್ತೇನೆ ಎಂದವರು ಅವನಿಗೆ ಬಿಸಿ ದೋಸೆ ಜೊತೆಗೆ ಬೆಳ್ಳುಳ್ಳಿ ಚಟ್ನಿಯನ್ನು ತಟ್ಟೆಗೆ ಹಾಕಿ ಕೊಟ್ಟರು. ಅಡುಗೆ ಕೋಣೆಯ ಕಟ್ಟೆಯ ಮೇಲೆ ಕುಳಿತವನು ಒಂದೊಂದು ತುಂಡು ದೋಸೆಯನ್ನು ಆಸ್ವಾದಿಸುತ್ತಾ ತಿನ್ನತೊಡಗಿದ. ವಾವಜ್ಜಿ, ಎಷ್ಟು ಚೆನ್ನಾಗಿದೆ ಈ ದೋಸೆ ಮತ್ತು ಚಟ್ನಿ. ನನಗೆ ಇನ್ನೊಂದು ದೋಸೆ ಹಾಕು ಎಂದವ ನಾನೀಗ ಬಂದೆ ಎಂದು ತನ್ನ ಅಕ್ಕಂದಿರ ಬಳಿಗೆ ಬಂದು ಅವರನ್ನು ಅಡುಗೆ ಕೋಣೆಗೆ ಕರೆತಂದ. ಅಕ್ಕ, ಈ ದೋಸೆ ಚಟ್ನಿ ಸಖತ್ ಕಾಂಬಿನೇಷನ್ ಎಂದವ ಅವಳಿಗೆ ಒಂದು ತುಂಡು ದೋಸೆ ತಿನ್ನಿಸಿ, ಹೇ ಸ್ವರ ನೀನು ನೋಡೆ ಎಂದವ ಅವಳಿಗೂ ತಿನ್ನಿಸಿದ. ಅಕ್ಕ, ಈ ದೋಸೆ ತಿಂದ ಮೇಲೆ ಇರಬೇಕು ತಾತ ಅಜ್ಜಿಯನ್ನು ಮದುವೆಯಾಗಿದ್ದು ಎಂದು ಶ್ರೇಯಾಳ ಕಡೆಗೆ ನೋಡಿ ನುಡಿದ ಸ್ವರ ವಸುಧಾರವರನ್ನು ನೋಡಿ ಅಲ್ವಾ ಅಜ್ಜಿ ಎಂದಳು. ಆದರೆ ಅವಳ ಮಾತನ್ನು ಕೇಳುವ ಮನಸ್ಥಿತಿಯಲ್ಲಿ ಇರಲಿಲ್ಲ ವಸುಧಾರವರು. ಮೊಮ್ಮಕ್ಕಳನ್ನು ನೋಡಿ ಕಣ್ತುಂಬಿಕೊಳ್ಳುವುದರಲ್ಲಿ ವ್ಯಸ್ತರಾಗಿದ್ದರು. ದೂರದಿಂದ ಅವರ ಮಾತುಗಳನ್ನು ಆಲಿಸಿ ಆಸ್ವಾದಿಸುತ್ತಿದ್ದರು ನಾರಾಯಣರವರು. ಮೊಮ್ಮಕ್ಕಳ ಮೇಲೆ ಅವರಿಗೂ ಪ್ರೀತಿ ಇದೆ, ಆದರೆ ಅದನ್ನು ತೋರ್ಪಡಿಸಲಾರರು. ತಾತ ಬನ್ನಿ, ನಾವಿಬ್ರು ಚೆಸ್ ಆಡೋಣ ಎಂದ ಶ್ರೇಯಸ್ ಅವರ ಬಳಿ ಕೂತಾಗ ತಮ್ಮ ಮಗ ಕೂಡ ಹಿಂದೆ ಹೀಗೆ ತನ್ನ ಬಳಿ ಬರುತ್ತಿದ್ದುದನ್ನು ನೆನೆದು ದುಃಖಿಸಿದರವರು. ಆದರೆ ಮರುಕ್ಷಣವೇ ಇಷ್ಟು ವರ್ಷಗಳಲ್ಲಿ ಒಂದು ಸಾರಿಯಾದರೂ ತಮ್ಮನ್ನು ಭೇಟಿ ಮಾಡಲು ಬರದ ಮಗನ ಬಗ್ಗೆ ಕೋಪ ಉಗ್ಗಿತು. ತಾತ ಎಂದು ಶ್ರೇಯಸ್ ಕರೆದಾಗ ಮಗನ ಮೇಲಿನ ಕೋಪವನ್ನು ಮೊಮ್ಮಗನ ಮೇಲೆ ಯಾಕೆ ತೋರಿಸಬೇಕು ಎಂದುಕೊಂಡವರು ಅವನ ಜೊತೆ ಚೆಸ್ ಆಡಲು ಸಮ್ಮತಿ ನೀಡಿದರು. ಅಜ್ಜಿ, ಅವರು ಚೆಸ್ ಆಡಲಿ ಬಿಡು, ನೀನು ಬಾ, ನಾವಿಬ್ರು ಸೆಲ್ಫಿ ತಗೊಳ್ಳೋಣ ಎಂದು ವಸುಧಾರವರ ಕೈ ಹಿಡಿದು ಮನೆಯ ಮುಂದಿರುವ ಹೂದೋಟದ ಬಳಿಗೆ ಹೆಜ್ಜೆ ಹಾಕಿದಳು ಸ್ವರ. ಅಜ್ಜಿ, ಇಲ್ಲಿ ನೋಡು, ಕ್ಯಾಮರಾ ಇಲ್ಲಿದೆ ಎಂದವಳು ಚೀಸ್ ಹೇಳಿ ಎಂದಳು. ಅವರು ಹಾಗೆ ಹೇಳುತ್ತಲೇ 2-3 ಫೋಟೋ ಕ್ಲಿಕ್ಕಿಸಿದವಳು. ಅಜ್ಜಿ, ಇಲ್ಲಿ ನೋಡು, ನೀನು ನಕ್ಕಾಗ ಎಷ್ಟು ಚೆನ್ನಾಗಿ ಕಾಣ್ತೀಯಾ ಎಂದು ಅವರನ್ನು ಹೊಗಳಿದಳು. ಅವಳು ಹೊಗಳಿದನ್ನು ಕೇಳಿ ತಮ್ಮ ಪತಿಯು ಹಿಂದೆ ತಮಗೆ ಈ ರೀತಿ ಹೇಳುತ್ತಿದ್ದನ್ನು ನೆನೆದು ನಾಚಿಕೆಯಿಂದ ಅವರ ಕೆನ್ನೆ ಕೆಂಪಾಯಿತು. ಅರೆ ಅಕ್ಕ, ಇಲ್ಲಿ ನೋಡು, ಅಜ್ಜಿ ನಾಚ್ಕೋತಿದ್ದಾಳೆ ಎಂದು ಶ್ರೇಯಾಳ ಬಳಿ ಹೇಳಿ ನಕ್ಕವಳು ಮತ್ತೊಮ್ಮೆ ಫೋಟೋ ಕ್ಲಿಕ್ಕಿಸಿದಳು. ಸಾರಿ ಅಜ್ಜಿ, ನಮ್ಮ ಸ್ವರ ಸ್ವಲ್ಪ ತರಲೆ ಎಂದು ವಸುಧಾರವರ ಬಳಿ ಕ್ಷಮೆ ಕೇಳಿದಳು ಶ್ರೇಯಾ. ಮಕ್ಕಳು ಅಂದಮೇಲೆ ಸ್ವಲ್ಪ ತರಲೆ ಇರಲೇಬೇಕು, ನನಗೇನು ಬೇಜಾರಾಗಲಿಲ್ಲಮ್ಮ ಎಂದರು ವಸುಧಾರವರು. ಥ್ಯಾಂಕ್ಸ್ ಅಜ್ಜಿ ಎಂದವಳು. ಅಜ್ಜಿ, ಯಾಕೋ ಗೊತ್ತಿಲ್ಲ, ನಿಮ್ಮ ಜೊತೆ ಇರುವಾಗ ನಮಗೆ ನೀವು ನಮ್ಮವರು ಅಂತಲೇ ಅನಿಸುತ್ತೆ ಎಂದಳು ಶ್ರೇಯಾ. ವಸುಧಾರವರ ಮುಖಭಾವ ಬದಲಾದದ್ದು ಅವಳ ಗಮನಕ್ಕೆ ಬರಲಿಲ್ಲ. ನನಗೂ ಹಾಗೆ ಅನಿಸ್ತಿದೆ ಅಕ್ಕ ಎಂದು ಸ್ವರ ಕೂಡ ಮಾತು ಸೇರಿಸಿದಾಗ ವಸುಧಾರವರಿಗೆ ಏನು ಹೇಳಬೇಕೋ ತೋಚಲಿಲ್ಲ. ಅಜ್ಜಿ, ನಾನು ನನ್ನ ಫ್ರೆಂಡನ್ನು ಮೀಟ್ ಮಾಡಿ ಬರ್ತೇನೆ, ಅಲ್ಲಿ ತನಕ ಇವರಿಬ್ಬರು ಇಲ್ಲೇ ಇರಲಿ ಎಂದು ಶ್ರೇಯಾ ಹೇಳಿದಾಗ, ಸರಿ ಪುಟ್ಟಿ, ನೀನು ಹೋಗಿ ಬಾ, ಇವರಿಬ್ಬರನ್ನು ನಾವು ನೋಡ್ಕೋತೇವೆ ಎಂದು ಭರವಸೆ ನೀಡಿದರು. ಸರಿ ಅಜ್ಜಿ, ಬೇಗ ಬಂದ್ಬಿಡ್ತೇನೆ, ತಾತನಿಗೂ ಹೇಳಿಬಿಡು ಎಂದವಳು. ಸ್ವರ, ಅಜ್ಜಿ ತಾತನಿಗೆ ತೊಂದರೆ ಕೊಡಬೇಡಿ ಎಂದು ಸ್ವರಾಲ ಬಳಿ ಹೇಳಿದ ಬಳಿಕವೇ ಅಲ್ಲಿಂದ ಹೊರ ಹೋದದ್ದು. ಹಾಯ್ ಶ್ರೀ. ಹಾಯ್ ಪ್ರಾರ್ಥನಾ, ಬಾ ಒಳಗೆ ಹೋಗುವ, ಅಲ್ಲಿ ಆ ಕಡೆ ಎಂದ ಪ್ರಾರ್ಥನಾ ಶ್ರೇಯಾಳನ್ನು ಕರೆದುಕೊಂಡು ಕಾಫಿ ಡೇ ಒಳಗೆ ಹೋದಳು. ಇಬ್ಬರಿಗೂ ಕಾಫಿ ಆರ್ಡರ್ ಮಾಡಿದವಳು ಮೌನವಾಗಿ ಕುಳಿತಿದ್ದುದನ್ನು ಕಂಡು, ಪ್ರಾರ್ಥನಾ ಯಾಕೆ ಸೈಲೆಂಟ್ ಆಗಿದೆಯಾ, ಏನೋ ಮಾತಾಡಬೇಕು ಅಂದೆ. ಅದು ಹೇಗೆ ಹೇಳಲಿ, ಪರವಾಗಿಲ್ಲ ಬಾಯಲ್ಲೇ ಹೇಳು ಎಂದು ನಕ್ಕಳು. ಅದು ನಾವು ನೋಡದೆ ತುಂಬ ವರ್ಷಗಳಾಯ್ತಲ್ವಾ. ಹೌದು, ಆದರೂ ನೀನು ನನ್ನ ನೆನಪಲ್ಲಿದ್ದೆ, ಅವಾಗವಾಗ ನಾನು ನಿನ್ನ ನೆನೆಸ್ಕೊಳ್ತಿದ್ದೆ ಎಂದಳು ಶ್ರೇಯಾ. ಪ್ರಾರ್ಥನಾಳಿಗೆ ಹೆಚ್ಚೇನು ಗೆಳತಿಯರು ಇರಲಿಲ್ಲ. ಅವಳು ಮನಬಿಚ್ಚಿ ಮಾತನಾಡುತ್ತಿದ್ದುದು ಶ್ರೇಯಾಳ ಬಳಿ ಮಾತ್ರ. ಅವಳ ಜೀವನದಲ್ಲಿ ನಡೆದ ಕೆಲವು ಘಟನೆಗಳನ್ನು ಶ್ರೇಯಾಳ ಬಳಿ ಹೇಳಿ ತನ್ನ ಮನಸ್ಸನ್ನು ಹಗುರ ಮಾಡಿಕೊಳ್ಳಲು ಹಾತೊರೆಯುತ್ತಿದ್ದಳವಳು. ಇವತ್ತು ಆ ದಿನ ಕೂಡಿ ಬಂದಿತ್ತು. ಶ್ರೀ, ನಿಂಗೆ ಗೊತ್ತಾ, ನನ್ನ ಜೀವನದಲ್ಲಿ ಎಷ್ಟೆಲ್ಲ ಘಟನೆಗಳು ನಡೆದು ಹೋಯಿತು ಎಂದು. ನನ್ನ 10ನೇ ಕ್ಲಾಸ್ ಕಳೆದ ನಂತರ ಅಪ್ಪಂಗೆ ಬೇರೆ ಸ್ಕೂಲಿಗೆ ಟ್ರಾನ್ಸ್ಫರ್ ಆಯಿತು. ಆದುದರಿಂದ ನಾವು ಅಪ್ಪನ ಜೊತೆ ಆ ಊರಿಗೆ ಹೋಗಬೇಕಾಯಿತು. ಚಿಕ್ಕಮ್ಮನ ಸ್ವಭಾವದಲ್ಲಿ ಬದಲಾವಣೆ ಆಗದಿದ್ದರೂ ಅಪ್ಪ ಹಾಗೂ ತಂಗಿ ನನ್ನನ್ನು ತುಂಬ ಪ್ರೀತಿಸ್ತಿದ್ರು.
ಅದರಿಂದ ಮನಸ್ಸಿಗೆ ಎಷ್ಟೋ ಸಮಾಧಾನ ಸಿಗ್ತಿತ್ತು. ತಾಯಿ ಬೇರೆ ಆಗಿದ್ರೂ ಪ್ರೇರಣಾ ನನ್ನನ್ನು ಸ್ವಂತ ಅಕ್ಕನ ಹಾಗೆ ಪ್ರೀತಿಸುತ್ತಿದ್ಲು. 2 ವರ್ಷ ನಮ್ಮ ಜೀವನ ಸುಗಮವಾಗಿ ಸಾಗುತ್ತಿತ್ತು. ಆದರೆ ಅವತ್ತೊಂದು ದಿನ ನಾನು ಫಸ್ಟ್ BCom ಓದ್ತಿದ್ದೆ. ಕಾಲೇಜಿಂದ ಮನೆಗೆ ಬಂದಾಗ ಅಪ್ಪ ಚೇರಿಗೆ ಹೊರಗೆ ಕುಳಿತಿದ್ದವರು ಹಾಗೆ ಕಣ್ಣು ಮುಚ್ಚಿದ್ದರು. ನಾನು ಎಷ್ಟೇ ಮಾತನಾಡಿಸಿದರೂ ಮಾತಾಡಲಿಲ್ಲ. ತಕ್ಷಣ ಚಿಕ್ಕಮ್ಮನಿಗೆ ಹೇಳಿ ಡಾಕ್ಟ್ರಿಗೆ ಕರೆ ಮಾಡಿದೆ. ಅವರು ಬಂದು ಪರೀಕ್ಷೆ ಮಾಡಿ ನೋಡಿದಾಗ ಅಪ್ಪ ಈ ಪ್ರಪಂಚನೇ ಬಿಟ್ಟು ಹೊರಟು ಹೋದರು ಅಂದರು. ನನಗೆ ಆ ಕ್ಷಣ ಅದನ್ನು ನಂಬಲಾಗಲಿಲ್ಲ. ಒಂದು ಕ್ಷಣದಲ್ಲಿ ಎಲ್ಲವೂ ಬದಲಾಯಿತು ಎಂದು ಕಣ್ಣೀರಿಟ್ಟಳು. ಪ್ರಾರ್ಥನಾ, ನಿನಗೆ ಅಳೋದ್ರಿಂದ ಸಮಾಧಾನ ಸಿಗುತ್ತೆ ಅಂದರೆ ಅತ್ತು ಬಿಡು. ಆದರೆ ಇನ್ಮುಂದೆ ಅಂಕಲ್ ನೆನಪು ಬಂದಾಗ ನಿನ್ನ ಮುಖದಲ್ಲಿ ನಗು ಇರಬೇಕು. ಇಲ್ಲಾಂದರೆ ಯಾವುದೋ ಲೋಕದಲ್ಲಿ ಕುಳಿತು ನಿನ್ನನ್ನು ನೋಡ್ತಾ ಇರೋ ಅಂಕಲ್ಗೆ ಬೇಜಾರಾಗುತ್ತೆ ಎಂದು ಅವಳ ತಲೆ ಸವರಿದಳು. ಶ್ರೀಯಾಳ ಮಾತು ಕೇಳಿದ ಬಳಿಕ ತನ್ನ ತಂದೆಗೆ ತನ್ನಿಂದ ನೋವಾಗಬಾರದೆಂದು ಅಳು ನಿಲ್ಲಿಸಿದಳು ಪ್ರಾರ್ಥನಾ. ಕಣ್ಣೊರೆಸಿದವಳು, ಅಪ್ಪ ಹೋದ ನಂತರ ನಮಗೆ ಏನು ಮಾಡಬೇಕೋ ತೋಚಲಿಲ್ಲ. ನಾನು ಕಾಲೇಜಲ್ಲಿ ಕ್ಲಾಸ್ ಕಳೆದ ನಂತರ ಪಾರ್ಟ್ ಟೈಮ್ ಆಗಿ ಒಂದು ಐಸ್ ಕ್ರೀಮ್ ಪಾರ್ಲರ್ನಲ್ಲಿ ಕೆಲಸಕ್ಕೆ ಸೇರಿದೆ. ಅದರಿಂದ ಸಿಗುವ ಆದಾಯವನ್ನು ಉಳಿಸಿ ನನ್ನ ಹಾಗೂ ತಂಗಿಯ ವಿದ್ಯಾಭ್ಯಾಸವನ್ನು ಮುಂದುವರಿಸಿದೆ. ಚಿಕ್ಕಮ್ಮ ಬಟ್ಟೆ ಹೊಲಿತಿದ್ದರಿಂದ ಮನೆ ಖರ್ಚು ಅದರಿಂದ ಸಿಗುವ ಆದಾಯದಲ್ಲಿ ಸಾಗುತ್ತಿತ್ತು. ಮೊದಲು ನನ್ನ ಜೊತೆ ಕಠೋರವಾಗಿ ನಡ್ಕೊಳ್ತಿದ್ದವರು ಅದರ ನಂತರ ನನ್ನೊಂದಿಗೆ ಮೃದುವಾಗಿ ವರ್ತಿಸತೊಡಗಿದರು. ಅದು ಮನಸ್ಸಿಗೆ ಕೊಂಚ ನೆಮ್ಮದಿ ನೀಡಿತ್ತು. ಆದರೆ ಅದು ಹೆಚ್ಚು ಕಾಲ ಉಳಿಯಲಿಲ್ಲ. 1 ವರ್ಷದ ಹಿಂದೆ ಅವರು ಅಸುನೀಗಿದರು. ಮೊದಲು ಅವರಿಗೆ ನನ್ನನ್ನು ಕಂಡ್ರೆ ಆಗ್ತಿರಲಿಲ್ಲ. ಯಾವಾಗ ಅವರು ನನ್ನನ್ನು ಪ್ರೀತಿಸಲು ಶುರು ಮಾಡಿದ್ರೋ 3 ವರ್ಷ ಅಷ್ಟೇ ಅವರು ಪ್ರಪಂಚನೇ ಬಿಟ್ಟು ಹೊರಟು ಹೋದರು. ಅವರು ಮೊದಲಿನ ಥರ ನನ್ನ ಜೊತೆ ನಡ್ಕೊಂಡಿದ್ದಿದ್ರೆ ನನಗಷ್ಟು ಬೇಜಾರಾಗ್ತಿರ್ಲಿಲ್ವೇನೋ. ಆದರೆ ನನ್ನ ಜೊತೆ ಚೆನ್ನಾಗಿರುವ ಸಮಯದಲ್ಲಿ ಹೀಗಾಯ್ತಲ್ಲ, ಅದು ನನಗೆ ತುಂಬ ನೋವಾಯಿತು. ನಾನು ಮತ್ತು ಪ್ರೇರಣಾ ಅನಾಥರಾಗ್ಬಿಡ್ವಿ. ನಾನು MBAಗೆ ಸೇರಿದ್ದೆ. ಪ್ರೇರಣಾ BSc ಓದ್ತಿದ್ಲು. ಅವಳು ಓದಿನ ಜೊತೆ ಪಾರ್ಟ್ ಟೈಮ್ ಕೆಲಸಕ್ಕೆ ಸೇರಿದ್ಲು. ಹೇಗೋ ಆ 1 ವರ್ಷ ಅಲ್ಲಿ ಕಳೆದೆವು. ಅದಾದಮೇಲೆ ಇಲ್ಲಿಗೆ ಶಿಫ್ಟ್ ಆದೆವು ಎಂದಳು. ನಿಜವಾಗ್ಲೂ ಪ್ರಾರ್ಥನಾಳ ಪರಿಸ್ಥಿತಿ ಯಾರಿಗೂ ಬರಬಾರ್ದು ಎಂದುಕೊಂಡಳು ಶ್ರೇಯಾ. ಅವಳಿಗೆ ಪ್ರಾರ್ಥನಾಳನ್ನು ಹೇಗೆ ಸಂತೈಸಬೇಕೋ ತಿಳಿಯದಾಯಿತು. ಅವಳ ಅಂಗೈಯಲ್ಲಿ ತನ್ನ ಅಂಗೈ ಇಟ್ಟಳಷ್ಟೆ. ಆ ಸ್ಪರ್ಶದಲ್ಲಿ ನಾನು ನಿನ್ನ ಜೊತೆ ಇದ್ದೇನೆ ಎಂಬ ಭರವಸೆ ಇದ್ದುದಕ್ಕೋ ಏನೋ ಪ್ರಾರ್ಥನಾ ಸ್ವಲ್ಪ ಗೆಲುವಾದಳು. ಅವತ್ತೊಂದಿನ ಬೆಳಗ್ಗೆ ನಾನು ದೇವಸ್ಥಾನಕ್ಕೆ ಹೋಗಿದ್ದೆ. ಅಲ್ಲಿಂದ ಮರಳುವಾಗ ಒಬ್ಬರು ಆಂಟಿ ಪ್ರಜ್ಞೆ ತಪ್ಪಿ ಬೀಳುವವರಿದ್ದರು. ನಾನವರನ್ನು ಹಿಡ್ಕೊಂಡೆ. ಆಮೇಲೆ ನನ್ನ ಹತ್ರ ಇದ್ದ ನೀರಿನ ಬಾಟ್ಲಿಯಿಂದ ಅವರ ಮುಖಕ್ಕೆ ನೀರು ಚಿಮುಕಿಸಿದೆ. ಆಗ ಅವರು ಎಚ್ಚರಗೊಂಡರು. ನಾನವರಿಗೆ ನೀರು ಕುಡಿಸಿದೆ. ಆಮೇಲೆ ಅವರು ನನ್ನ ಜೊತೆ ತುಂಬ ಪ್ರೀತಿಯಿಂದ ಮಾತಾಡಿಸಿದರು. ಅವರು ತಮ್ಮ ಮಗನಿಗೆ ಬೇಗ ಮದುವೆಯಾಗಲು ವ್ರತ ಮಾಡ್ತಿದ್ದಾರೆ ಎಂದು ಹೇಳಿದರು. ಅದಾದ ನಂತರ ದೇವಸ್ಥಾನದಲ್ಲಿ ಅವಾಗವಾಗ ನಮ್ಮ ಭೇಟಿ ಆಗುತ್ತಲೇ ಇತ್ತು. ನನಗೆ ಮತ್ತು ಪ್ರೇರಣಾಗೆ ಅವರು ಓದಲು ಆರ್ಥಿಕವಾಗಿ ಸಹಾಯ ಮಾಡಿದರು. ಎಷ್ಟು ಬೇಡ ಎಂದರೂ ಕೇಳಲಿಲ್ಲ. ಈಗ ಅವರ ಋಣ ನಮ್ಮ ಮೇಲಿದೆ. ಅದುವೇ ಈಗ ನನಗೆ ಸಮಸ್ಯೆಯಾಗಿದೆ ಎಂದಳು ವಿಷಾದದಿಂದ. ಅವರೇನಾದರೂ ಅವರ ಮಗನನ್ನು ಮದುವೆ ಆಗುವಂತ ಕೇಳಿದ್ರಾ ಎಂದು ಪ್ರಶ್ನಿಸಿದಳು ಶ್ರೇಯಾ. ಹೌದು ಶ್ರೀ, ಅವರ ಮಗ ಒಬ್ಬ ದೊಡ್ಡ ಬಿಸ್ನೆಸ್ ಮ್ಯಾನ್. ಅವರಿಗೆ ಆಸ್ತಿ ಅಂತಸ್ತಲ್ಲಿ ಗುಣದಲ್ಲಿ ನನಗಿಂತ ಬೆಟರ್ ಆಗಿರುವ ಹುಡುಗಿ ಸಿಗ್ತಾರೆ. ನನಗೆ ಸದ್ಯಕ್ಕೆ ಮದುವೆ ಆಗುವ ಯೋಚನೆ ಇಲ್ಲ. ಮೊದಲು ನನ್ನ ತಂಗಿಯನ್ನು ಒಂದು ದಡ ಸೇರಿಸಬೇಕು ಎಂದು ನಿಟ್ಟುಸಿರು ಬಿಟ್ಟಳು. ನಿನ್ನ ಬಗ್ಗೆ ಚೆನ್ನಾಗಿ ಗೊತ್ತಿರುವವರನ್ನು ಮದುವೆ ಆದರೆ ಒಳ್ಳೆಯದಲ್ವಾ? ಹೇಗೂ ಅವರ ತಾಯಿಗೆ ನಿನ್ನ ಪರಿಸ್ಥಿತಿ ಚೆನ್ನಾಗಿ ಗೊತ್ತು. ನಿನ್ನ ಮದುವೆಯಾದ ಬಳಿಕವೂ ಅವರು ಪ್ರೇರಣಾನ ಚೆನ್ನಾಗಿ ನೋಡ್ಕೊಳ್ತಾರೆ ಅನಿಸುತ್ತೆ ಎಂದು ತನಗೆ ಅನಿಸಿದ್ದನ್ನು ಪ್ರಾರ್ಥನಾಳ ಮುಂದೆ ಹೇಳಿದಳು ಶ್ರೇಯಾ. ನೀನು ಹೇಳಿದ್ದು ನಿಜ ಇರಬಹುದು ಶ್ರೀ, ಆದರೆ ನನ್ನ ಮನಸ್ಸು ಅದಕ್ಕೆ ಒಪ್ತಿಲ್ಲ. ಯಾಕೆ? ಈಗಾಗಲೇ ಅವರ ಋಣದಲ್ಲಿ ಇದ್ದೇವೆ. ಇನ್ನೊಂದು ವರ್ಷದಲ್ಲಿ ನನ್ನ MBA ಮುಗಿಯುತ್ತೆ. ಆಮೇಲೆ ಒಂದು ಒಳ್ಳೆ ಕೆಲಸ ಹುಡುಕಿ ಮೊದಲು ಆಂಟಿ ನಮಗೆ ಓದಲು ನೀಡಿದ ಹಣವನ್ನು ಮರಳಿ ಕೊಡಬೇಕು. ಆಮೇಲೆ ನಾನು ಪ್ರೇರಣಾನ ಮುಂದಕ್ಕೆ ಓದಿಸಬೇಕು. ಈಗ ನೀನು ಏನು ಮಾಡಬೇಕು ಅಂತಿದ್ಯಾ? ನಾನು ಅವರಿಗೆ ನೋವಂತ ಹೇಳಲು ಆಗಲ್ಲ. ಸೊ ಅವರಿಗೆ ನನ್ನ ಪರಿಸ್ಥಿತಿಯನ್ನು ವಿವರಿಸಿ ಹೇಳ್ತೇನೆ. ಆಮೇಲೆ ಅವರೇ ಅವರ ಅಮ್ಮನ ಹತ್ರ ನಾನು ಇಷ್ಟ ಇಲ್ಲ ಅಂತ ಹೇಳ್ತಾರೆ. ನೀನು ಚೆನ್ನಾಗಿ ಯೋಚನೆ ಮಾಡಿದ್ಯಾ? ಹೌದು ಶ್ರೀ, ಇನ್ನೇನು ಅವರು ಬರುವ ಹೊತ್ತಾಯಿತು. ಇವತ್ತೇ ಎಲ್ಲ ಮಾತಾಡಿ ಕ್ಲಿಯರ್ ಮಾಡ್ತೇನೆ. ಅದರ ಮೊದಲು ನಿನ್ನ ಜೊತೆ ಮನಸ್ಸು ಬಿಚ್ಚಿ ಮಾತಾಡಬೇಕು ಅನ್ನಿಸ್ತು. ಅದಕ್ಕೆ ನಿನ್ನನ್ನು ಇಲ್ಲಿ ಬರೋಕ್ಕೆ ಹೇಳಿದೆ. ನೀವಿಬ್ಬರು ಮಾತಾಡುವಾಗ ಮಧ್ಯದಲ್ಲಿ ನಾನು ಬೇಡ, ನಾನೇನು ಬರ್ತೇನೆ. ಸ್ವಲ್ಪ ಹೊತ್ತು ಇರು ಪ್ಲೀಸ್.
ಸರಿ, ಆದರೆ ಅವರು ಬಂದ ಮೇಲೆ ನಾನು ಹೋಗ್ತೇನೆ. ಓಕೆ. ಇದೇ ಕಾಫಿ ಡೇ ತಾನೇ ಅಮ್ಮ ಹೇಳಿದ್ದು ಎಂದು ಮನಸ್ಸಲ್ಲೇ ಅಂದುಕೊಂಡವ ಕಾಫಿ ಡೇ ಮುಂದೆ ಪಾರ್ಕಿಂಗ್ನಲ್ಲಿ ಕಾರ್ ಪಾರ್ಕ್ ಮಾಡಿದ. ಕನ್ನಡಿಯಲ್ಲಿ ತನ್ನ ಮುಖವನ್ನೊಮ್ಮೆ ನೋಡಿದವ. ಅಮ್ಮ ಹೇಳಿದ್ರು ಅಂತ ಅವರು ಇಷ್ಟಪಟ್ಟ ಹುಡುಗಿಯನ್ನು ನೋಡಲು ಬಂದಿರುವೆ. ನನ್ನ ಮನಸ್ಸಲ್ಲಿ ನನ್ನ ಹುಡುಗಿಗೆ ಬಿಟ್ಟು ಬೇರೆ ಯಾವ ಹೆಣ್ಣಿಗೂ ಸ್ಥಾನವಿಲ್ಲ. ಅಮ್ಮ ಆ ಹುಡುಗಿಗೆ ಏನು ಹೇಳಿದಾರೋ ಗೊತ್ತಿಲ್ಲ. ಒಂದು ವೇಳೆ ಅವಳು ನನ್ನ ಬಗ್ಗೆ ಏನಾದರೂ ಆಸೆ ಕನಸುಗಳನ್ನು ಇಟ್ಕೊಂಡಿದ್ರೆ, ನಾನು ಅವಳನ್ನು ರಿಜೆಕ್ಟ್ ಮಾಡಿದರೆ ಅವಳಿಗೆ ಸಹಿಸಲು ಸಾಧ್ಯವ? ನೋನು, ಎಜುಕೇಟೆಡ್ ಆಗಿರುವವರು ಖಂಡಿತ ಆ ಥರ ಥಿಂಕ್ ಮಾಡಲ್ಲ. ಯಾವುದಕ್ಕೂ ಒಂದು ಸಾರಿ ಆ ಹುಡುಗಿಯನ್ನು ಮೀಟ್ ಮಾಡಿ ಇರೋ ವಿಷಯವನ್ನು ಹೇಳ್ತೇನೆ, ಆಮೇಲೆ ಏನಾಗುತ್ತೋ ನೋಡೋಣ. ನಾನಾಗಿ ಆ ಹುಡುಗಿಯನ್ನು ರಿಜೆಕ್ಟ್ ಮಾಡೋದಕ್ಕಿಂತ ನನ್ನ ಪರಿಸ್ಥಿತಿಯನ್ನು ಅವಳಿಗೆ ವಿವರಿಸಿ ಅವಳ ಬಾಯಿಂದಲೇ ನಾನು ಅವಳಿಗೆ ಇಷ್ಟ ಇಲ್ಲ ಅಂತ ಅಮ್ಮನ ಹತ್ರ ಹೇಳಿಸ್ಬೇಕು. ಎಸ್, ಅದೇ ಸರಿ ಎಂದವನ ಮುಖದಲ್ಲಿ ಮಂದಹಾಸ ಮೂಡಿತು. ಕಾರಿನಿಂದ ಇಳಿದವನು ಕಾಫಿ ಡೇ ಒಳಗಡೆ ಹೋದ. ಎಲ್ಲಿಂದಲೋ ಬೀಸುತ್ತಿದ್ದ ಗಾಳಿಗೆ ಮುಂಗೂರುಳನ್ನು ಹಿಂದಕ್ಕೆ ಸರಿಸಲು ಪ್ರಯಾಸ ಪಡುವ ಮುದ್ದಾದ ಚೆಲುವೆ ಅವನ ಕಣ್ಣಿಗೆ ಕಂಡಳು. ಒಂದು ಕ್ಷಣ ಅವನು ತನ್ನ ಕಣ್ಣನ್ನು ತಾನೇ ನಂಬದಾದ. ನಿಂತಲ್ಲೇ ಖುಷಿಯಿಂದ ಯಾಹೂ ಎಂದ. ಯಾವಾಗಲೂ ಅಮ್ಮ ನನ್ನ ಇಷ್ಟಕ್ಕೆ ವಿರುದ್ಧವಾಗಿ ನಡ್ಕೊಂಡಿರಲಿಲ್ಲ. ಅವತ್ತು ಹುಡುಗಿ ಫೋಟೋ ತೋರಿಸುವಾಗ ನಾನೇ ಬೇಡ ಅಂದೆ. ಇವಳೇ ಅಮ್ಮ ಇಷ್ಟಪಟ್ಟ ಹುಡುಗಿ ಎಂದು ತಿಳಿದು ಖುಷಿ ಆಗ್ತಿದೆ ಎಂದು ಯೋಚಿಸಿದವನ ಕಣ್ಣುಗಳಲ್ಲಿ ಆಶ್ಚರ್ಯ ಮಿಶ್ರಿತ ಆನಂದ ಭಾವವಿತ್ತು. ಮರುಕ್ಷಣವೇ ಹೇಟ್ ವೇಟ್, ಆತುರ ಪಡಬೇಡ. ಅಮ್ಮ ಅವಳ ಮೊಬೈಲ್ ನಂಬರ್ ಕೊಟ್ಟಿದ್ರಲ್ವಾ, ಒಂದು ಸಾರಿ ಕರೆ ಮಾಡಿ ನೋಡು, ಅವಳೇ ಇವಳ ಎಂದು ತನಗೆ ತಾನೇ ಹೇಳಿದವ ತನ್ನ ತಾಯಿ ನೀಡಿದ ನಂಬರ್ಗೆ ಕರೆ ಮಾಡಿದ. ಮೊಬೈಲ್ ರಿಂಗಣಿಸುತ್ತಲೇ ಕರೆ ಸ್ವೀಕರಿಸಿದವಳನ್ನು ನೋಡಿ, ಎಸ್, ಈಗ ಕನ್ಫರ್ಮ್ ಆಯಿತು. ಅಮ್ಮ, ನನ್ನ ಮನಸ್ಸನ್ನು ನೀನು ಎಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ಯಾ. ಥ್ಯಾಂಕ್ ಯು ಸೋ ಮಚ್ ಮಾ ಎಂದು ಮನದಲ್ಲೇ ತನ್ನ ತಾಯಿಗೆ ಧನ್ಯವಾದಗಳನ್ನು ಹೇಳಿದವ ಮುಗುಳ್ನಗುತ್ತಲೇ ಅವಳ ಮುಂದೆ ಹೋಗಿ ನಿಂತ. ಮುಂದುವರೆಯುವುದು